ಸೊ JEE ಎಕ್ಸಾಮಿನೇಷನ್, ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನ್, ನೀಟ್ ಎಕ್ಸಾಮಿನೇಷನ್, ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನ್, ಆ ಎರಡೂ ಎಕ್ಸಾಮಿನೇಷನ್ಸ್ನ ನಾವು ಫೇಸ್ ಮಾಡಬೇಕು ಅಂದರೆ ತುಂಬ ಕ್ರಿಟಿಕಲ್ ಥಿಂಕಿಂಗ್ ಮತ್ತು ಲಾಜಿಕಲ್ ಸೆನ್ಸ್ ಇರಬೇಕು ನಮಗೆ. ಸ್ಟಾರ್ಟಿಂಗ್ ಫ್ರಮ್ 8th ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ವರೆಗೂ ಕೂಡ ನೀಟ್ ಮತ್ತು JEE ಬಗ್ಗೆ ಮಕ್ಕಳಲ್ಲಿ ತುಂಬ ಕ್ಲಾರಿಟಿ ಮೂಡಿಸ್ಬೇಕಾಗತ್ತೆ ನಾವು. ನನ್ನ ವಿಡಿಯೋದಲ್ಲಿ ಇನ್ನೊಂದು ಕ್ವಶನ್ನು ನನಗೆ ಕೇಳಿದರು ನಮ್ಮ ಸ್ನೇಹಿತರು. ಸೊ ಅವರ ಮಗ 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನಂತೆ, IITಗೆ ಜಾಯಿನ್ ಆಗಬೇಕಂತೆ, JEE ಎಕ್ಸಾಮಿನೇಷನ್ ಬರೀಬೇಕು. ಸೊ ಏನು ಪ್ರಿಪ್ರೇಷನ್ಸ್ ಮಾಡ್ಕೋಬೇಕಾಗುತ್ತೆ ಅನ್ನೋ ಒಂದು ಕ್ವಶನ್ ಕೇಳಿದರು. ಸೊ JEE ಎಕ್ಸಾಮಿನೇಷನ್, ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನ್, ನೀಟ್ ಎಕ್ಸಾಮಿನೇಷನ್, ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನ್, ಆ ಎರಡೂ ಎಕ್ಸಾಮಿನೇಷನ್ಸ್ನ ನಾವು ಫೇಸ್ ಮಾಡಬೇಕು ಅಂದರೆ ತುಂಬ ಕ್ರಿಟಿಕಲ್ ಥಿಂಕಿಂಗ್ ಮತ್ತು ಲಾಜಿಕಲ್ ಸೆನ್ಸ್ ಇರಬೇಕು ನಮಗೆ. ಆ ಕ್ರಿಟಿಕಲ್ ಥಿಂಕಿಂಗ್ ಮತ್ತು ಲಾಜಿಕಲ್ ಸೆನ್ಸು ಯಾವಾಗ ನಾವು ಡೆವಲಪ್ ಮಾಡ್ಕೋಬೇಕು ಅಂತಂದರೆ PUC ಜಾಯಿನ್ ಆದಾಗ ಡೆವಲಪ್ ಮಾಡ್ಕೊಳೋದಲ್ಲ, ಅದು ಹೈಸ್ಕೂಲ್ ಲೆವೆಲಲ್ಲೇ ನಾವು ಡೆವಲಪ್ ಮಾಡ್ಕೋಬೇಕಾಗತ್ತೆ. ಸ್ಟಾರ್ಟಿಂಗ್ ಫ್ರಮ್ 8th ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ವರೆಗೂ ಕೂಡ ನೀಟ್ ಮತ್ತು JEE ಬಗ್ಗೆ ಮಕ್ಕಳಲ್ಲಿ ತುಂಬ ಕ್ಲಾರಿಟಿ ಮೂಡಿಸ್ಬೇಕಾಗತ್ತೆ ನಾವು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಬಗ್ಗೆ ತುಂಬ ಡೆಪ್ತ್ ನಾಲೆಡ್ಜ್, ಬೇಸಿಕ್ ನಾಲೆಡ್ಜ್ನ, ಡೆಪ್ತ್ ನಾಲೆಡ್ಜನ್ನ ನಾವು ಪ್ರೊವೈಡ್ ಮಾಡಬೇಕಾಗತ್ತೆ. ಹಾಗಾಗಿ 8th ಸ್ಟ್ಯಾಂಡರ್ಡಿಂದ ನಾವು 10th ಸ್ಟ್ಯಾಂಡರ್ಡ್ವರೆಗೂ ನೀಟ್ ಮತ್ತು JEE ಫೌಂಡೇಶನ್, IIT ಫೌಂಡೇಶನ್ ಕ್ಲಾಸಸ್ಗಳನ್ನು ಅಥವಾ ಕೋರ್ಸ್ಗಳನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಮಕ್ಕಳಿಗೆ ಪ್ರೊವೈಡ್ ಮಾಡಬೇಕಾಗತ್ತೆ. ಮಕ್ಕಳು ಆ ಎಕ್ಸಾಮಿನೇಷನ್ನ ಫೇಸ್ ಮಾಡೋದು 5 ವರ್ಷ ಆದಮೇಲೆ ಆದರೂ ಕೂಡ ಅವರು 8th ಸ್ಟ್ಯಾಂಡರ್ಡಿಂದಲೇ ಆ ಒಂದು ಮೆಂಟಾಲಿಟಿನ ಡೆವಲಪ್ ಮಾಡ್ಕೊಂಡಿರಬೇಕು. ನಾನು IITಗೆ ಹೋಗಬೇಕು ಅಂತಂದರೆ ಈ ಎಕ್ಸಾಮ್ ಬರೀಬೇಕು ಅಂದರೆ ಈ ಒಂದು ಇನ್ಫಾರ್ಮೇಷನ್ ನನಗೆ ಬೇಕೇ ಬೇಕು ಅನ್ನೋ ಒಂದು ಮೈಂಡ್ಸೆಟ್ ಅವರಲ್ಲಿ ಇರಬೇಕು. ಅದೇ ಕಂಟಿನ್ಯೂಯಸ್ ಆಗಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರಬೇಕು. ಸೊ ಹಾರ್ಡ್ ವರ್ಕ್ ಮಾಡಬೇಕು, ಬೇಸಿಕ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗಬೇಕು. ಫೌಂಡೇಶನ್ ತುಂಬ ಚೆನ್ನಾಗಿ ನಾವೇನಾದರೂ ಮಕ್ಕಳಲ್ಲಿ ಹಾಕ್ಕೊಟ್ರೆ ಅವರು ಗ್ಯಾರಂಟಿ JEE ಎಕ್ಸಾಮಿನೇಷನ್ನ ತುಂಬ ಒಳ್ಳೆ ರ್ಯಾಂಕಿಂಗ್ನ ಪಡೆಯೋದ್ರಲ್ಲಿ ಸಕ್ಸಸ್ ಆಗ್ತಾರೆ ಅಂತ ನಾನು ಭಾವಿಸ್ತಾ ಈ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಕ್ಕಳು ಡಾಕ್ಟರ್ ಆಗಬೇಕಾ? ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಒಳ್ಳೆ ಸ್ಯಾಲರಿ ತಗೋಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ? ಸುಮಾರು 20 ವರ್ಷಗಳಿಂದ ನಾವು ನೀಟ್ ಮತ್ತು JEE ಕೋಚಿಂಗ್ ಪ್ರೊವೈಡ್ ಮಾಡ್ಕೊಂಡ್ಬಂದಿರೋದ್ರಿಂದ ಅದನ್ನು ನಾವು ಅತ್ಯುನ್ನತ ಮಟ್ಟದಲ್ಲಿ ಕೋಚಿಂಗ್ನ ಪ್ರೊವೈಡ್ ಮಾಡೋದಕ್ಕೆ ರೆಡಿ ಆಗಿದ್ದೀವಿ. ಯಾರಾದರೂ ಆಸಕ್ತರಿದ್ರೆ ದಯಮಾಡಿ ನ್ಯೂ ರೆಸೋನೆನ್ಸ್ ಕ್ಯಾಂಪಸ್ನ ವಿಸಿಟ್ ಮಾಡಿ. ನಿಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲವಾಗಿಸಿಕೊಳ್ಳಲು ನಮ್ಮ ಪ್ರಯತ್ನ ನಿಮ್ಮ ಜೊತೆ ಯಾವತ್ತೂ ಸದಾ ಇರುತ್ತೆ ಅಂತ ಹೇಳ್ತಾ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.